Good morning, dear students. Today we are going to do some more problems on CET NEET problems. The next problem is question number 26. When a air medium in which two charges kept apart at a distance r is replaced by a dielectric medium of dielectric constant A, then the force between the charges is okay. In the last problem of last session, that is, we have studied about the effect of dielectric ನ ಇಟ್ರೆ ಏನಾಗುತ್ತೆ ಅಲ್ಲೇನ್ ಮಾಡಿದ್ವಿ ನಾವು ಅಂತ ಹೇಳಿದ್ರೆ ಗ್ಲಾಸ್ ನ ಇಂಡಿಕೇಟ್ ಗ್ಲಾಸ್ ಶೀಟ್ ನ ಇಟ್ಟಿದ್ವಿ. ಅವಾಗ ಏನಾಗಿತ್ತು, ಸೊ ದಿಸ್ ಪ್ರಾಬ್ಲಮ್ ಯು ಕ್ಯಾನ್ ಸಿ ಹಿಯರ್. ಗ್ಲಾಸ್ ನ ಇಟ್ಟಾಗ the resultant forces comes to be, that is f dash is equal to, ಅಂದ್ರೆ ಇಲ್ಲಿ ಏನಾಗಬೇಕು, you have to remember this equation, that is f dash is equal to f divided by k ಅಂತ ಆಯ್ತು. ಕ್ಲಿಯರ್ಲಿ ಏನಾಗುತ್ತೆ, ಫೋರ್ಸ್ ಅನ್ನೋದು ಡಿಕ್ರೀಸ್ ಆಗುತ್ತೆ ಅಂತ ನಮಗೆ ಲಾಸ್ಟ್ ಪ್ರಾಬ್ಲಮ್ ಅಲ್ಲೇ ಗೊತ್ತಾಯ್ತು. ಓಕೆ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ಸ್ ಅನ್ನು ಇಟ್ಟಿದ ತಕ್ಷಣ ಏನಾಗುತ್ತೆ, ದಿ ಫೋರ್ಸ್ ಗೋಸ್ ಆನ್ ಡಿಕ್ರೀಸಸ್. ಅಂದ್ರೆ ಇಲ್ಲಿ ಇರೋದು ಒಂದೇ ಒಂದು ಆಪ್ಷನ್ ಇದೆ, ದಟ್ ಇಸ್ ನಮ್ಮ ಡಿಕ್ರೀಸ್ ಆಗೋದು ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಡಿಕ್ರೀಸಸ್ k ಟೈಮ್. ಓಕೆ, ಇಟ್ ಇಸ್ ಡಿಕ್ರೀಸಸ್ k ಟೈಮ್, ದಟ್ f ಡಿವೈಡ್ ಬೈ k ಅಂತ ನಾವು ಇದನ್ನ ರಿಪ್ರೆಸೆಂಟ್ ಮಾಡ್ತೀವಿ. ಓಕೆ, ಗೊತ್ತಾಯ್ತಾ ಇದು? ಮತ್ತೆ ನಾನು ಡೀಟೇಲ್ ಆಗಿ ಮತ್ತೆ ಸೊಲ್ಯೂಷನ್ ಮಾಡೋದಿಲ್ಲ. ದಟ್ ಇಸ್ f ಡ್ಯಾಶ್ ಇಸ್ ಈಕ್ವಲ್ ಟು f ಡಿವೈಡ್ ಬೈ k ಅಂತ ಆಯ್ತು. ಆಸ್ ದಿಸ್ k ಅನ್ನೋದು ನನಗೆ ಏನಾಯ್ತು, ಇಟ್ ಇಸ್ ನನಗೆ ವ್ಯಾಲ್ಯೂ ನನಗೆ ಗ್ರೇಟರ್ ಇರೋದ್ರಿಂದ ದಿ f ಗೋಸ್ ಆನ್ ಡಿಕ್ರೀಸಸ್. In this option, only one option has the decreases option. Therefore, directly you can choose the option B, that is decreases k times. Okay. Next, we will move to next problem. Question number 27. Okay, question number 27. Two identical metal spheres. Okay, ಎರಡು metal spheres ಅನ್ನ ತಗೊಂಡ್ರೆ they are both are identical. The charges with 12 microcoulomb. ಎರಡು 12 microcoulombs and -8 microcoulombs ಅಷ್ಟು kept at a distance in a air ಅಂತ ಆಯ್ತು. Okay, they are brought into contact and then kept at the same distance. The ratio of magnitude of the electrostatic forces between them ಬಿಫೋರ್ ಅಂಡ್ ಆಫ್ಟರ್. ನೋಡಿ, ಈ ತರ ಪ್ರಾಬ್ಲಮ್ಸ್ ನನಗೆ ಆಗಿದೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಗೆ ಡೈರೆಕ್ಟ್ ಆಗಿ ಮಾಡ್ಬೇಕು. ದಟ್ ಇಸ್ ಎಫ್ ಇಸ್ ಪ್ರಪೋರ್ಷನಲ್ ಟು Q1 Q2 ವ್ಯಾಲ್ಯೂನ ತಗೊಳ್ಳಿ ಅಂತ ಹೇಳಿದೆ. ಇಲ್ಲೇನ್ ಹೇಳ್ತಾ ಇದ್ರೆ, ದಟ್ ಇಸ್ ಇನಿಷಿಯಲ್ ರೇಷಿಯೋ ಆಫ್ ದಿ ಫೋರ್ಸಸ್ ಬಿಟ್ವೀನ್ ಬಿಫೋರ್ ಅಂಡ್ ಆಫ್ಟರ್ ಕಾಂಟ್ಯಾಕ್ಟ್ ಅಂತ ಹೇಳ್ತಾರೆ. ಬಿಫೋರ್ ಕಾಂಟ್ಯಾಕ್ಟ್ ಅಂತ ಹೇಳಿದ್ರೆ ಇಟ್ ಇಸ್ ಎಫ್ ಈಸ್ ಪ್ರಪೋರ್ಷನಲ್ ಟು, ದಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡ್ಬೇಕು. ದಟ್ ಇಸ್ 12 ಇಂಟು ಯು ನೀಡ್ ಟು ಮಲ್ಟಿಪ್ಲೈ, ದಟ್ ಇಸ್ 12 ಇಂಟು 8 ಅಂತ ನೀವು ಮಲ್ಟಿಪ್ಲೈ ಮಾಡಿದ್ರೆ ಯು ಆರ್ ಗೆಟಿಂಗ್ 96 ನ್ಯೂಟನ್ ಅಷ್ಟು ನಿಮಗೆ ಬರುತ್ತೆ. ಓಕೆ, ಆಮೇಲೆ ಏನ್ ಮಾಡ್ತಾರೆ, ಇನ್ ಕಾಂಟ್ಯಾಕ್ಟ್ ಅಲ್ಲಿ ಇಡ್ತಾ ಇದ್ದಾರೆ. ಸೊ ದೇ ಆರ್ ಕೀಪಿಂಗ್ ಇನ್ ಕಾಂಟ್ಯಾಕ್ಟ್ ಅಂಡ್ ಸೆಪರೇಟೆಡ್. ಓಕೆ, ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟು ಮತ್ತೆ ಏನ್ ಮಾಡ್ಬೇಕು, ಅದನ್ನ ನಾವು ಸೆಪರೇಟ್ ಮಾಡ್ಬೇಕು. ಸೆಪರೇಟೆಡ್ ಮಾಡಿದಾಗ ಚಾರ್ಜಸ್ ಏನಾಗ್ಬೇಕಂದ್ರೆ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಆಗ್ಬೇಕಾ. ದಟ್ ಇಸ್ Q ಇಸ್ ಈಕ್ವಲ್ ಟು ಇಟ್ ಇಸ್ 12 ಆಯ್ತು, -8 ಅಂತ ಇದೆ, -8 ಡಿವೈಡ್ ಬೈ 2 ಅಂತ ಆಗಿದೆ. ದಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ 12 -8 ಅಂತ ಹೇಳಿದ್ರೆ ಇಟ್ ಇಸ್ 4 ಡಿವೈಡ್ ಬೈ 2 ಇಸ್ ಈಕ್ವಲ್ ಟು 2 ಮೈಕ್ರೋಕೂಲಂಬ್ ಆಗಿ ಏನಾಗಬೇಕು, ಡಿವೈಡ್ ಆಗಬೇಕು. ಈ 2 ಮೈಕ್ರೋಕೂಲಂಬ್ ದಟ್ ಇಸ್ ಬಟ್ ಎಫ್ ಡ್ಯಾಶ್ ಇಸ್ ಪ್ರಪೋರ್ಷನಲ್ ಟು ಇಟ್ ಇಸ್ 2 ಇಂಟು 2 ಅಂತ ಬರೀತೀವಿ. ದಟ್ ಇಸ್ ಬಟ್ 2 ಇಂಟು 2 ಇಟ್ ಇಸ್ ಬಟ್ 4 ಅಂತ ಆಯ್ತು. ಓಕೆ, ದರ್ಫೋರ್ ಯು ಕ್ಯಾನ್ ಗೆಟ್ 4 ನ್ಯೂಟನ್ ಅಂತ ನಮಗೆ ಆಲ್ಮೋಸ್ಟ್ ಬರುತ್ತೆ. ನಂಗೆ ಏನ್ ಹೇಳ್ತಿದ್ದಾರೆ, ದೇ ಹ್ಯಾವ್ ಆಸ್ಕ್ಡ್ ಅಸ್ ಫೈಂಡ್ ಎಫ್ ಡಿವೈಡ್ ಬೈ ಎಫ್ ಡ್ಯಾಶ್ ಅಂತ ನನಗೆ ಕೇಳ್ತಾ ಇದ್ದಾರೆ. ಎಫ್ ಅಂತ ಹೇಳಿದ್ರೆ ಎಷ್ಟಿದೆ, ಇಟ್ ಇಸ್ 96 ಇದೆ. ಎಫ್ ಡ್ಯಾಶ್ ಅಂತ ಹೇಳಿದ್ರೆ ಇಟ್ ಇಸ್ 4 ಅಂತ ಇದೆ. ಸೊ 4 1s 4 24s ಮಾಡ್ಬೋದಾ? It will be like 24 ಬರುತ್ತೆ. 24 divided by 1 ಬರುತ್ತೆ. Therefore, you can write it as F is to F dash is equal to, it is 24 is to 1 ಅಂತ ಬರುತ್ತೆ. Therefore, the answer is 24 is to 1. Therefore, only one answer is that is nothing but 24 is to 1 is the correct answer. Okay, no need of solving the in detail. You can remember these steps and directly you can solve. That is F is to F dash is equal to 24 is to 1 is the right answer. Next one, question number 28. The force of interaction between two charges Q1 is equal to 6 microcoulomb and Q2 is equal to 2 microcoulomb is 12 Newton. ನೋಡಿ, ಎರಡು ಚಾರ್ಜಸ್ ಅಂತ ಕೊಟ್ಟಿದ್ದಾರೆ. ಒಂದ್ ಎಷ್ಟಿದೆ, 6 ಮೈಕ್ರೋಕೂಲಂಬ್ ಇದೆ. ಇನ್ನೊಂದು ಎಷ್ಟಿದೆ ಅಂತ ಹೇಳಿದ್ರೆ 2 ಮೈಕ್ರೋಕೂಲಂಬ್ ಇದೆ ಅಂತ ಹೇಳ್ತಿದ್ದಾರೆ. ಅದ್ರ ಫೋರ್ಸ್ ಎಷ್ಟಿದೆ, F is equal to, it will be like that is 12 Newton ಅಂತಿದೆ. If a charge Q is equal to -2 microcoulomb is added, ಇದಕ್ಕೆ ಏನ್ ಮಾಡಬೇಕು, ಪ್ಲಸ್ -2 ಮೈಕ್ರೋಕೂಲಂಬ್ ನ ಆಡ್ ಮಾಡಬೇಕು. ಹಿಯರ್ ಆಲ್ಸೋ ಇಟ್ ಇಸ್ ಪ್ಲಸ್ ಮೈನಸ್, ದಟ್ ಇಸ್ ಕೂಲಂಬ್ ನ ಆಡ್ ಮಾಡಬೇಕು. ದೆನ್ ವಾಟ್ ಇಸ್ ದ ನ್ಯೂ ಫೋರ್ಸ್?
ಕ್ಲಿಯರ್ಲಿ ಇದಕ್ಕೆ ಕ್ಲಿಯರ್ ಆಗಿ ಇದನ್ನ ಕನೆಕ್ಟ್ ಮಾಡಿದಾಗ ಆಡ್ ಮಾಡಿದಾಗ ಯು ಆರ್ ಗೆಟಿಂಗ್ ಇಟ್ ಆಸ್ 4 ಮೈಕ್ರೋ ಕೂಲಮ್ ಅಂತ ಬರುತ್ತೆ. ಅದೇ ನೀವು ಇಲ್ಲಿ ಆಡ್ ಮಾಡಿದಾಗ ಯು ಆರ್ ಗೆಟಿಂಗ್ 0. ಇಫ್ ಎನಿ ಒನ್ ಫೋರ್ಸ್ ಇಸ್ 0 ದಟ್ ಇಸ್ Q1 into Q2 ಇದೆ ಅಂತ ಹೇಳಿದ್ರೆ that is equal to 4 into 0 ಅಂತ ಹೇಳಿದ್ರೆ it will be 0 ಅಂತ ಆಯ್ತು. Therefore the new force it F dash is equal to it will be 0. Okay, the answer is 0 Newton will be the correct answer. ನೋಡಿ ಈ ತರ ಪ್ರಾಬ್ಲಮ್ಸ್ ಗಳು ಆಗಿದೆ, ಬಟ್ ನೀವೇನ್ ಮಾಡಿ ಆಡ್ ಮಾಡಿ ನೋಡಿದ್ರೆ ಆಯ್ತು. ಇಫ್ ಚಾರ್ಜ್ ಇಸ್ ಈಕ್ವಲ್ ಟು 0 ಬರ್ತಿದೆ ಅಂತ ಹೇಳಿದ್ರೆ ಯಾವ್ದೋ ಒಂದು ಚಾರ್ಜ್ 0 ಬರ್ತಿದೆ ಅಂತ ಹೇಳಿದ್ರೆ the force between them is equal to it is 0. F dash is equal to 0 Newton. Next problem, question number 30th. But if two identical charges repel each other with a force equal to 10 milli, that is 10 mass, then milligram weight, okay, when they are 0.6 meter apart in air anta keltidare. G is equal to 10 meter per second square. The value of each charge, ಚಾರ್ಜಿನ ವ್ಯಾಲ್ಯೂ ಎಷ್ಟಿರುತ್ತೆ ಅನ್ನೋದನ್ನ ನಮಗೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಇಲ್ಲಿ ಏನಿದು 10 ಮಿಲಿಗ್ರಾಮ್ ವೇಟ್ ಅಂತ ಕೊಟ್ಟಿದ್ದಾರೆ. ಇನ್ ಫಸ್ಟ್ ಇಯರ್ ಕ್ಲಾಸಸ್ ಒಳಗೆ ನೀವು ಆಫ್ಟರ್ ರೀಡಿಂಗ್ ದಿ ಫೋರ್ಸ್ಗೆ ನಾವು SI ಯೂನಿಟ್ ಅನ್ನ ಬರೆದಾಗ ನಾವು ನ್ಯೂಟನ್ ಇಸ್ ದಿ SI ಯೂನಿಟ್ ಅಂತ ಬರಿತೀವಿ. ಅದರ್ ಕಾಮನ್ ಯೂನಿಟ್ ಒಳಗೆ ಕೆಜಿ ವೇಟ್ ಅಂತ ಒಂದು ಯೂನಿಟ್ ಅನ್ನ ಬರೀತೇವೆ. ಆ ಕೆಜಿ ವೇಟ್ ಅನ್ನೋದು ದಿಸ್ ಇಸ್ ದಿ ಒನ್ ಆಫ್ ದಿ ಕಾಮನ್ ಯೂನಿಟ್. ಈ ಕೆಜಿನ ಏನ್ ಮಾಡಿದ್ರೆ ಗ್ರಾಮ್ ಅಲ್ಲಿ ಬರ್ತಾರೆ, ಅದನ್ನ ಮಿಲಿಗ್ರಾಮ್ ವೇಟ್ ಅಂತ ಬರ್ತಾರೆ. ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಯು ನೀಡ್ ಟು ಟೇಕ್ ದಿ ಫಾರ್ಮುಲಾ F is equal to K into Q1 Q2 divided by it will be R square. ನೋಡಿ K ಅಂತ ಹೇಳಿದ್ರೆ ಇದನ್ನ ನಾನು ಶಾರ್ಟೆಸ್ಟ್ ಫಾರ್ಮುಲಾ ರೆಗ್ಯುಲರ್ ಕ್ಲಾಸ್ ಒಳಗೆ ಮಾಡಿದೀನಿ. K is equal to 1 divided by 4 pi epsilon ಅಂತ ಆಯ್ತು. F ಅನ್ನೋದು ಏನಾಗಬೇಕು, ಈಗ ನನಗೆ ಅವರು 10 ಮಿಲಿ ಅಂತ ಕೊಡ, ಮಿಲಿ ಅಂತ ಹೇಳಿದ್ರೆ ಏನಂದ್ರೆ 10 to the power of -3 ಅಂತ ಆಯ್ತು. ಆಮೇಲೆ G ಅಂತ ಹೇಳಿದ್ರೆ ಏನು, G ವ್ಯಾಲ್ಯೂ ಕೆಟ್ಟಿದ್ದಾರೆ, ದಟ್ ಇಸ್ 10 ಅಂತ ಆಯ್ತು. ಹೀಗೆ ಬರಿಬೇಕು. ಓಕೆ, 10 ಇಂಟು ಮಿಲಿಗೆ 10 to the power of -3. ಅಗೇನ್ ಇದು G ಅಂತ ಹೇಳಿದ್ರೆ ಏನಾಗಬೇಕು, ಗ್ರಾಮ್ ವೇಟ್ ಅಂತ ಹೇಳಿದ್ರೆ ವೇಟ್ ಅನ್ನು ನಾವು ಬರಿಬೇಕು. ದಟ್ ಇಸ್ ಮಾಸ್ ಇಂಟು ಸೊ ಏನು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. therefore 10 into 10 power -3 into 10. okay, is equal to what is the value of K? K is 9 into 10 to the power of 9. The value is equal to it is 9 into 10 to the power of 9 ಅಂತ ಆಯ್ತು. ಇಂಟು ನಾವು ಐಡೆಂಟಿಕಲ್ ಚಾರ್ಜಸ್ ಅಂತ ಹೇಳಿದ್ರೆ Q1 is equal to dQ2 ಅಂತ it will be Q square. Since it is Q1 is equal to Q2 is equal to Q1 ಅಂತ ಆಯ್ತು. ಡಿವೈಡೆಡ್ ಬೈ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಅಂತ ಮಾಡಿ 0.6 ಮೀಟರ್ ಅದನ್ನ ಸ್ಕ್ವೇರ್ ಮಾಡಬೇಕು. ಹೀಗೆ ಮಾಡ್ಬೇಕು. ಓಕೆ, ನನಗೇನ್ ಬೇಕು, Q ಸ್ಕ್ವೇರ್ ಬೇಕು. So I can write it as Q square is equal to 10 into 10 ಅಂತ ಹೇಳಿದ್ರೆ it is 10 to the power of 2 ಆಯ್ತು. 10 to the power of 2 minus 3 ಅಂತ ಹೇಳಿದ್ರೆ it is 10 to the power of -1 ಆಯ್ತು. ಓಕೆ, ಇದು 10 to the power of -1 ಆಯ್ತು. ಇದನ್ನ ನಾವು ಈ ಕಡೆ ಮಲ್ಟಿಪ್ಲೈ ಮಾಡ್ತೀನಿ. ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ 0.6 into 0.6 ಇದೆ. ಅದನ್ನ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ 0.6 into 0.6 into 0.6 ಮಾಡಿದಾಗ ಇಟ್ಸ್ 0.36 ಅಂತ ನನಗೆ ಬರುತ್ತೆ. ಓಕೆ, ಸೊ ಯು ಆರ್ ಗೆಟಿಂಗ್ ದಟ್ ಇಸ್ 0.6 ಅಂತ ಹೇಳಿದಾಗ ಇದನ್ನು 36 ಮಾಡಿ 36 ಇಂಟು 10 to the power of -1. ಇದನ್ನ ನಾನು ಹೇಗೆ ಬರಿಬಹುದು ಅಂತ ಹೇಳಿದ್ರೆ 6 ಇಂಟು 10 to the power of -1 ಸ್ಕ್ವೇರ್ ಅಂತ ಬರೀಬೇಕು. 36 ಇಂಟು ಇದೇನಂದ್ರೆ 10 to the power of -2 ಅಂತ ಆಗುತ್ತೆ. ಓಕೆ, ನಿಮಗೆ ಅಂಡರ್ಸ್ಟ್ಯಾಂಡ್ ಈಸಿಯಾಗಿ ಮಾಡೋದಕ್ಕೆ. ಡಿವೈಡ್ ಬೈ 9 ಇಂಟು 10 to the power of 9 ಅಂತ ಆಯ್ತು. 9 ones 9 ಎಷ್ಟು, 3 4s 9 4s ಅಂತ ಆಯ್ತು. therefore the answer ಏನಾಗಬೇಕು, so it is 4 into 10 to the power of -1 -3 ಅಂತ ಹೇಳಿ 10 to the power of -3 divided by 10 to the power of 9 ಅಂತ ಆಯ್ತು. that is Q square is equal to 4 into 10 to the power of -3 into 10 to the power of -9. that is equal to 4 into 10 to the power of 9 10 11 12 10 to the power of -12 ಅಂತ ಆಯ್ತು. Q ಅಂತ ತಗೊಂಡ್ರೆ it is 4 root ಅಂತ ತಗೊಂಡ್ರೆ it will 2 ಆಯ್ತು into 10 to the power of -6 coulomb. that is equal to it is 2 micro coulomb will be the right answer. therefore the answer is answer D, that is 2 micro coulomb will be the right answer. okay, understood that problem? F is equal to Q into Q1 Q2 divided by R square. so final answer it will be like 2 into 10 to the power of -3, that is 2 micro coulomb and right. Next to question number 31. so this is very interesting problem. question number 31 problem. ಇಲ್ಲಿ ಏನ್ ಹೇಳಿದ್ದಾರೆ, 3 identical charges are placed at the vertices of an equilateral triangle. that is you need to draw a equilateral triangle. ಒಂದು equilateral triangle ಡ್ರಾ ಮಾಡ್ಬೇಕು. ಇದೇನ್ ಮಾಡ್ತೀನಿ, ನಾನು A ಬರಿತೀನಿ, B ಬರಿತೀನಿ, C ಅಂತ ಬರಿತೀನಿ.
ಐಡೆಂಟಿಕಲ್ ಚಾರ್ಜಸ್ ಅಂತ ಹೇಳಿದ್ರೆ ಕ್ಯೂ 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 ಅಂತ ನಾನು 3 ಐಡೆಂಟಿಕಲ್ ಚಾರ್ಜಸ್ ಅಂತ. ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಏನಾಗಬೇಕು ನನಗೆ ಸೇಮ್ ಇರಬೇಕು. ಅವ್ರೇನ್ ಕೇಳ್ತಾರೆ ದಿ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಈಚ್ ಚಾರ್ಜ್ ಈಸ್. ಓಕೆ, ಈ ಚಾರ್ಜ್ ಎಷ್ಟು ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಕ್ಲಿಯರ್ಲಿ ನಾನು ಇಲ್ಲಿ ಇರೋ ಚಾರ್ಜ್ ಪಾರ್ಟಿಕಲ್ಗೆ ನೆಟ್ ಫೋರ್ಸ್ ಅನ್ನು ನಾನು ಬರ್ಕೊಂಡ್ರೆ ಇದು ಎಷ್ಟು ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡುತ್ತೋ ಅಷ್ಟೇ ಫೋರ್ಸ್ ನ ಇವೆರಡು ಏನ್ ಮಾಡುತ್ತೆ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಅದಕ್ಕೆ ಏನ್ ಮಾಡ್ತೀನಿ ನಾನು ಈ ಫೋರ್ಸ್ ಆನ್ ಚಾರ್ಜ್ ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ನೋಡಿ, ಫೋರ್ಸ್ ಆನ್ ದಿ ಚಾರ್ಜ್, ಫೋರ್ಸ್ ಆನ್ ದಿ ಚಾರ್ಜ್ ಚಾರ್ಜ್ ಕ್ಯೂ ಅಟ್ ಎ. ಓಕೆ, ಅಟ್ ಎ ಮಾಡಿದಾಗ ಫಸ್ಟ್ ಫೋರ್ಸ್ ಏನಾಗುತ್ತೆ ಬಿ ಇಂದ ಬರುತ್ತಾ, ಅದಕ್ಕೆ ಏನ್ ಮಾಡ್ತೀನಿ ಎಫ್ ಬಿ ಅಂತ ಬರೀತೀನಿ. ಓಕೆ, ಎಫ್ ಬಿ ಅಂತ ಬರೀತೀನಿ. ಎಫ್ ಬಿ ಅಂತ ಬರೆದ್ರೆ ಇಟ್ ಇಸ್ ನಥಿಂಗ್ ಬಟ್ ಕೆ ಇಂಟು 1/4 ಕ್ಯೂ ಒನ್ ಕ್ಯೂ ಟು ಕ್ಯೂ ಇಂಟು ಕ್ಯೂ ಅಂತಿದೆ. ಏನ್ ಬರೀಬೇಕು ಇಲ್ಲಿ ಕ್ಯೂ ಸ್ಕ್ವೇರ್ ಆಗ್ಬೇಕು. ಡಿಸ್ಟೆನ್ಸ್ ಏನಾಯ್ತು ಇಟ್ ವಿಲ್ ಬಿ ಆರ್ ಸ್ಕ್ವೇರ್ ಆಗುತ್ತೆ. ಆಮೇಲೆ ಎಫ್ ಬಿ ಅಂತ ಬರೀತೀನಿ. ಅದು ಯಾವ ಡೈರೆಕ್ಷನ್ ಇದೆ ನೋಡಿ, ಎರಡು ನನಗೆ ಪಾಸಿಟಿವ್ ಚಾರ್ಜಸ್ ಇರೋದ್ರೆ ಏನಾಗಬೇಕು ಇಟ್ ಮಸ್ಟ್ ಅಲಾಂಗ್ ದಿಸ್ ಡೈರೆಕ್ಷನ್ ಇರ್ಬೇಕಾ. ದಟ್ ಇಸ್ ಅಲಾಂಗ್ ಇಟ್ ಈಸ್ ಡೈರೆಕ್ಷನ್. ಐ ವಿಲ್ ರೈಟ್ ಇಟ್ ಆಸ್, ನೋಡಿ ಇಲ್ಲಿ ಡೈರೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಅಲಾಂಗ್ ಇಟ್ ಈಸ್ ಎ ಬಿ ಅಂತ ಆಯ್ತು. ಅದೇ ಎಫ್ ಸಿ ಅಂತ ನಾನು ಬರ್ಕೊಂಡ್ರೆ ನೋಡಿ ಎಫ್ ಸಿ ಅಂತ ಬರೀತಿದ್ದೀನಿ ಅಂತ ಹೇಳಿದ್ರೆ ಏನಾಗಬೇಕು ಅಗೇನ್ ಇಟ್ ಈಸ್ ಕೆ ಇಂಟು ಕ್ಯೂ ಸ್ಕ್ವೇರ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಬರುತ್ತೆ. ಅಲಾಂಗ್ ಇಟ್ ಈಸ್ ಅಲಾಂಗ್ ಏನಾಗಬೇಕು ಇಟ್ ಮಸ್ಟ್ ಬಿ ಅಲಾಂಗ್ ದಿಸ್ ಡೈರೆಕ್ಷನ್ ಇಟ್ ಇಸ್ ಎ ಸಿ ಅಂತ ಆಗ್ಬೇಕು. ಎರಡು ಫೋರ್ಸ್ ಈ ಕಡೆ ಡೈರೆಕ್ಷನ್ ಇದೆ ಅಂದ್ರೆ ದೇ ಆರ್ ಮೇಕಿಂಗ್ ಸರ್ಟನ್ ಆಂಗಲ್. ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂದ್ರೆ ಆಂಗಲ್ ಏನಾಗಬೇಕು ಇಟ್ ಮಸ್ಟ್ ಬಿ 60 ಡಿಗ್ರಿ ಅಂತ ಆಗ್ಬೇಕು. Therefore ಎಫ್ ರಿಸಲ್ಟೆಂಟ್ ಇಸ್ ಈಕ್ವಲ್ ಟು ಅದನ್ನು ಎಫ್ ಸ್ಕ್ವೇರ್ ರಿಸಲ್ಟೆಂಟ್ ಇಸ್ ಈಕ್ವಲ್ ಟು ಎಫ್ ಬಿ ಸ್ಕ್ವೇರ್ plus it is fc square plus it is 2 into fb into fc into cos 60 degree ಅಂತ ಬರೀಬೇಕು. ನೋಡಿ, ಇದು cosine rule. ಫಸ್ಟ್ ಇಯರ್ ಕ್ಲಾಸಸ್ ಒಳಗೆ ವೆಕ್ಟರ್ಸ್ ಅನ್ನ ನೀವು ಸಾಲ್ವ್ ಮಾಡಿದ್ದೀರಾ. ಕ್ಲಿಯರ್ಲಿ ದಿ ಎಫ್ ಎ ಇಸ್ ಈಕ್ವಲ್ ಟು ಎಫ್ ಬಿ ನ ಅದಕ್ಕೆ ಏನ್ ಬರೀಬೇಕು ಇಟ್ ಇಸ್ 2 times ಎಫ್ ಬಿ ಸ್ಕ್ವೇರ್ ಪ್ಲಸ್ ಇಟ್ ಇಸ್ 2 times fb into fb it is fb square into cos 60 degrees 1/2. 2 get cancel ಆಯ್ತು. ಯು ಆರ್ ಲೆಫ್ಟ್ ವಿತ್ 3 into fb ಸ್ಕ್ವೇರ್ ಅಂತ ಆಯ್ತು. ಇಲ್ಲಿ ಏನ್ ಬರೀಬೇಕು ಅಂತ ಹೇಳಿದ್ರೆ ಎಫ್ ಬಿ ಇಸ್ ಈಕ್ವಲ್ ಟು ಎಫ್ ಸಿ ಇರೋದ್ರಿಂದ ಹೀಗೆ ಬರೀತಿದ್ದೀರಾ. ಇದೇನಾಯ್ತು ಇಟ್ ಇಸ್ ಬಟ್ ಎಫ್ ಆರ್ ಸ್ಕ್ವೇರ್ ಆಯ್ತು. ನಿಮ್ಗೆ ಏನ್ ಬೇಕು ಇಟ್ ಇಸ್ ಯು ನೀಡ್ ದಿ ಎಫ್ ಆರ್ ಬೇಕು. ರಿಸಲ್ಟೆಂಟ್ ಎಫ್ ಆರ್ ಇಸ್ ಈಕ್ವಲ್ ಟು ಇಟ್ ಇಸ್ √3 into ಎಫ್ ಬಿ ಅಂತ ಆಯ್ತು. ಬಟ್ ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ ಎಫ್ ಬಿ ದಟ್ ಇಸ್ √3 into ಎಫ್ ಬಿ ಈಸ್ ಎಫ್ ಬಿ ಅಂತ ಹೇಳಿದ್ರೆ ಇಟ್ ಇಸ್ ಕೆ ಇಂಟು ಕ್ಯೂ ಸ್ಕ್ವೇರ್ ಡಿವೈಡ್ ಬೈ ಇಟ್ ವಿಲ್ ಬಿ ಆರ್ ಸ್ಕ್ವೇರ್ ಅಂತ ಆಯ್ತು. ಯಾವ ಆನ್ಸರ್ ಇದೆ √3 into ಕೆ ಇಂಟು ಕ್ಯೂ ಸ್ಕ್ವೇರ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಅಂತ ಆನ್ಸರ್ ಸಿ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್ ಇದಕ್ಕೆ. ಓಕೆ, understood this problem? This is very important problem. In order to solve this problem you need to understand the basic concept of vectors in a basic concept ಏನು ಮಾಡಬೇಕು ನೀವು ಅರ್ಥ ಮಾಡ್ಕೋಬೇಕು. Okay, the next problem. A charge q is placed at the center of the line joining the two charges. Okay, ಎರಡು line joining the two charges charges of two equal charges q ಅಂತ. ಅಂದ್ರೆ ಏನ್ ಮಾಡಿದ್ರೆ ಒಂದು ಲೈನ್ ಇದೆ, ಈ ಪಾಯಿಂಟ್ ಅಲ್ಲಿ ಏನಾಗಿದೆ ಒಂದು ಕ್ಯೂ ಚಾರ್ಜ್ ಇದೆ, ಈ ಪಾಯಿಂಟ್ ಅಲ್ಲಿ ಇನ್ನೊಂದು ನನಗೆ ಕ್ಯೂ ಚಾರ್ಜ್ ಇದೆ. ಇದ್ರ ಸೆಂಟರ್ ಅಂತ ಹೇಳಿದ್ರೆ ದಿಸ್ ವಿಲ್ ಬಿ ಸೆಂಟರ್ ಸಿ. ಈ ಸೆಂಟರ್ ಸಿ ಒಳಗೆ ಏನ್ ಮಾಡಿದ್ದಾರೆ ಇನ್ನೊಂದು ಚಾರ್ಜ್ ನ ಇಡ್ತಿದ್ದಾರೆ, ಕ್ಯೂ ಅನ್ನೋ ಚಾರ್ಜ್ ನ ಇಡ್ತಾ ಇದ್ದಾರೆ. ಓಕೆ, ದಿ ಸಿಸ್ಟಮ್ ಆಫ್ ದಿ ತ್ರೀ ಚಾರ್ಜಸ್ ವಿಲ್ ಬಿ ಇನ್ ಇಕ್ವಿಲಿಬ್ರಿಯಂ ಇಫ್. ನೋಡಿ, ಇಕ್ವಿಲಿಬ್ರಿಯಂ ಅಂತ ಹೇಳಿದ್ರೆ ದಿಸ್ ವಿಲ್ ಬಿ ಸಿ ಇಸ್ ದಿ ಇಕ್ವಿಲಿಬ್ರಿಯಂ ಪಾಯಿಂಟ್. ಈ ಸಿ ಪಾಯಿಂಟ್ ನನಗೆ ಬ್ಯಾಲೆನ್ಸ್ ಆಗ್ಬೇಕು ಅಂತ ಹೇಳಿದ್ರೆ ದಿ ಫೋರ್ಸಸ್ ಅಟ್ ದಿ ಬೋತ್ ದಿಸ್ ಚಾರ್ಜ್ ಕ್ಯೂ ಅನ್ನೋದು ಏನಾಗ್ಬೇಕು ಇಟ್ ಮಸ್ಟ್ ಬಿ ನನಗೆ 0 ಅಂತ ಆಗ್ಬೇಕು. ಓಕೆ, ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಎರಡು ಎಂಡ್ ಒಳಗೆ ಚಾರ್ಜಸ್ ಇಟ್ಟಿದ್ದಾರೆ, ಕ್ಯೂ ಅಂತ ಇಟ್ಟಿದ್ದಾರೆ. ಮಿಡ್ಲ್ ಅಲ್ಲಿ ಏನ್ ಮಾಡ್ಬೇಕು ಒಂದು ಪಾಯಿಂಟ್ ಅನ್ನ ತಗೋಬೇಕು, ಎಕ್ಸಾಕ್ಟ್ ಅಟ್ ದಿ ಮಿಡಲ್ ಅಲ್ಲಿ ಏನ್ ಮಾಡ್ಬೇಕು ಸಿ ಅನ್ನೋ ಚಾರ್ಜ್ ನ ಇಡಬೇಕು, ಸಾರಿ ಕ್ಯೂ ಅನ್ನೋ ಚಾರ್ಜ್ ನ ಇಡಬೇಕು. ಅಲ್ಲಿ ಇದನ್ನ ನಾನು ಎ ಅಂತ ತಗೊಳ್ತೀನಿ, ಇದನ್ನ ನಾನು ಬಿ ಅಂತ ತಗೊಳ್ತೀನಿ. ಈ ಸಿಸ್ಟಮ್ ಇಕ್ವಿಲಿಬ್ರಿಯಂ ಇರಬೇಕು ಅಂತ ಹೇಳಿದ್ರೆ ಸಿ ವಿಲ್ ಬಿ ದಿ ಇಕ್ವಿಲಿಬ್ರಿಯಂ ಪಾಯಿಂಟ್. ಸಿ ಅಲ್ಲಿ ಇಕ್ವಿಲಿಬ್ರಿಯಂ ಇರಬೇಕು ಅಂದ್ರೆ ಫೋರ್ಸ್ ಅಲಾಂಗ್ ದೀಸ್ ಟು ಚಾರ್ಜಸ್ ಕ್ಯೂ ಏನಿರಬೇಕು ಇಷ್ಟು ಮಸ್ಟ್ ಬಿ ನನಗೆ 0 ಇರಬೇಕು. ಅದಕ್ಕೆ ನಾ ಇಲ್ಲಿ ಬರೀತೀನಿ ಫಾರ್ equilibrium. Okay, for equilibrium net force on q is equal to 0 ಇರಬೇಕು. net force on q is equal to 0. ಈ net force on ಈ charge q is equal to ನಾನು ತಗೊಂಡ್ರೆ it is force due to this charge plus force due to this charge ಬರುತ್ತೆ. ಅವಾಗ ಏನ್ ಮಾಡ್ತೀನಿ ನಾನು, so it is nothing but 0 is equal to
ಕೆ ಇಂಟು ಇವೆರಡು ಚಾರ್ಜಸ್ ನ ಬರೆದ ಇಟ್ ವಿಲ್ ಬೈ ಕ್ಯೂ ಸ್ಕ್ವೇರ್ ಡಿವೈಡ್ ಬೈ ದಿಸ್ ಡಿಸ್ಟೆನ್ಸ್ ಇಸ್ ಆರ್ ಅಂತ ಇದ್ರೆ ಓಕೆ ಐ ವಿಲ್ ಟೇಕ್ ದಿಸ್ ಡಿಸ್ಟೆನ್ಸ್ ಆಸ್ ಆರ್ ಅಂತ ತಗೊಳ್ತೀನಿ ಮಿಡ್ ಪಾಯಿಂಟ್ ಆಗಿರೋ ಇಟ್ ವಿಲ್ ಬಿ ಆರ್ ಡಿವೈಡ್ ಬೈ 2 ಇರುತ್ತೆ ಇಟ್ ವಿಲ್ ಬಿ ಆರ್ ಡಿವೈಡ್ ಬೈ 2 ಅವನಾಗಿ ಇಲ್ಲಿ ಏನಾಗಬೇಕು ಆರ್ ಸ್ಕ್ವೇರ್ ಆಗಬೇಕು ಪ್ಲಸ್ ಆಯ್ತು ಕೆ ಇಂಟು ದಿಸ್ ಚಾರ್ಜ್ ಇಟ್ ಇಸ್ ಕ್ಯೂ ಆಯ್ತು ಇನ್ನೊಂದು ಚಾರ್ಜ್ ಕ್ಯೂ ಇದೆ ಅಂದ್ರೆ ಇಟ್ ಇಸ್ ಸ್ಮಾಲ್ ಕ್ಯೂ ಡಿವೈಡೆಡ್ ಬೈ ಇಟ್ ವಿಲ್ ಬಿ ಲೈಕ್ ಆರ್ ಡಿವೈಡ್ ಬೈ 2 ಅಂತ ಆಗ್ಬೇಕು ಓಕೆ ಡಿಸ್ಟೆನ್ಸ್ ಆರ್ ಡಿವೈಡ್ ಬೈ 2 ಹೋಲ್ ಸ್ಕ್ವೇರ್ ಅಂತ ಆಗ್ಬೇಕು ಇದು 0 ಆಯ್ತು ಅಂತ ಹೇಳಿ ಈ ಕಡೆ ನಾನು ತಗೊಂಡ್ರೆ ಕೆ ಇಂಟು ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಇಟ್ ವಿಲ್ ಬಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದು ಆ ಕಡೆ ಹೋದ್ರೆ ಇಲ್ಲಿ ಮೈನಸ್ ಬರುತ್ತೆ ಮೈನಸ್ ಓಕೆ ಮೈನಸ್ ಆಯ್ತು ಇಲ್ಲಿ ಏನಾಗಬೇಕು ಇಟ್ ಇಸ್ ಕೆ ಇಂಟು ಸೊ ಇಟ್ ವಿಲ್ ಬಿ ಲೈಕ್ ಕೆ ಇಂಟು ಕ್ಯೂ ಇಂಟು ಸ್ಮಾಲ್ ಕ್ಯೂ ಡಿವೈಡೆಡ್ ಬೈ ಇಟ್ ವಿಲ್ ಬಿ ಆರ್ ಸ್ಕ್ವೇರ್ 4 ಇರೋದು ಇದನ್ನ ಇಲ್ಲಿ ತಗೋಬಹುದು ನಾನು ಓಕೆ ಆರ್ ಡಿವೈಡ್ ಬೈ 2 ಸ್ಕ್ವೇರ್ ಅಂದ್ರೆ ಆರ್ ಸ್ಕ್ವೇರ್ ಡಿವೈಡ್ ಬೈ 4 ಅಂತ ಆಯ್ತು ಕ್ಲಿಯರ್ಲಿ ನನಗೆ ಏನಾಗುತ್ತೆ ಕ್ಯೂ ಏನ್ ಬರುತ್ತೆ ಇನ್ ಟರ್ಮ್ಸ್ ಆಫ್ ದಿಸ್ ಸರ್ಟನ್ ವ್ಯಾಲ್ಯೂ ಬರ್ತದೆ ವಿತ್ ನೆಗೆಟಿವ್ ಸೈನ್ ಅಲ್ಲಿ ಬರ್ತಿದೆ ಅಂತ ಹೇಳಿದ್ರೆ ದಿ ಆನ್ಸರ್ ಏನಿರ್ಬೇಕು ಇಟ್ ಮಸ್ಟ್ ಬಿ ನೆಗೆಟಿವ್ ಇರಬೇಕು ಅಂದ್ರೆ ನಾ ಏನ್ ಮಾಡ್ಬೋದು ಯಾವ್ದಾವ್ದು ಪಾಸಿಟಿವ್ ಇದೆ ಅಂತ ತೆಗ್ದ್ಬಿಡೋದು ಇದು ಆಪ್ಷನ್ ಬಿ ತಪ್ಪು ಆಪ್ಷನ್ ಡಿ ತಪ್ಪು ಅಂದ್ರೆ ನನಗೆ 2 ಉಳಿತು ಆಪ್ಷನ್ ಎ ಅಥವಾ ಸಿ ಉಳಿತು ಅದನ್ನ ಸಾಲ್ವ್ ಮಾಡೋಣ ಕೆ ಗೆಟ್ ಕ್ಯಾನ್ಸಲ್ ಕೆ ಹೋಯ್ತು ಒಂದು ಕ್ಯೂ ಹೋಯ್ತು ಅಂತ ಹೇಳಿದ್ರೆ ನನಗೆ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರೆ ಇಯರ್ ನಥಿಂಗ್ ಬಟ್ ಕ್ಯೂ ಇಸ್ ಈಕ್ವಲ್ ಟು -4 into small q ಉಳಿತು this implies q is equal to minus capital Q divided by 4 okay this is the answer ಅಂದ್ರೆ ಆನ್ಸರ್ ಏನಾಗಬೇಕು ಆನ್ಸರ್ ಇಸ್ ಆನ್ಸರ್ ಎ ಓಕೆ ನೋಡಿ ಇಕ್ವಿಲಿಬ್ರಿಯಂ ಬರಬೇಕು ಅಂತ ಹೇಳಿದ್ರೆ ನೆಟ್ ಫೋರ್ಸ್ ವಿಲ್ ಬಿ ಇಸ್ ಈಕ್ವಲ್ ಟು 0 ಆಗಿರಬೇಕು ಓಕೆ ಅದನ್ನ ನಾವು ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡು ಏನ್ ಮಾಡೋದು 0 ಇಸ್ ಈಕ್ವಲ್ ಟು ಕೆ ಇಂಟು ಕ್ಯೂ ಸ್ಕ್ವೇರ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಕೆ ಇಂಟು ಕ್ಯಾಪಿಟಲ್ ಕ್ಯೂ ಇಂಟು ಸ್ಮಾಲ್ ಕ್ಯೂ ಡಿವೈಡ್ ಬೈ ಆರ್ ಡಿವೈಡ್ ಬೈ 2 ಅಂತ ತಗೊಂಡು ಸಾಲ್ವ್ ಮಾಡಿದ್ರೆ you are getting small q is equal to minus capital Q divided by 4 ಅಂತ ನಿಮಗೆ ಸಿಗುತ್ತೆ okay understood this problem okay next we are moving to question number 33 okay question number 33 ನೋಡಿ the net electric force on the charges plus 3 microcoulomb at the midpoint of the line joining the two charges of the magnitude plus 2 microcoulomb and minus 2 microcoulomb ಅಂದ್ರೆ ಇಲ್ಲೊಂದು ಚಾರ್ಜ್ ಇದೆ ಇದು ನನಗೆ +2 ಮೈಕ್ರೋಕೂಲಮ್ ಇದೆ ಇನ್ನೊಂದು ನನಗೆ ಚಾರ್ಜ್ ಇದೆ ಇಟ್ ಇಸ್ ನಥಿಂಗ್ ಬಟ್ -2 ಮೈಕ್ರೋಕೂಲಮ್ ಇದೆ ಎಕ್ಸಾಕ್ಟ್ ಅಟ್ ದ ಮಿಡ್ ಪಾಯಿಂಟ್ ಅಲ್ಲಿ ಏನ್ ಮಾಡ್ತಿದ್ದಾರೆ ದೇ ಆರ್ ಪ್ಲೇಸಿಂಗ್ +3 ಮೈಕ್ರೋಕೂಲಮ್ ಅಷ್ಟು ಚಾರ್ಜ್ ನ ಇಡ್ತಾ ಇದ್ದಾರೆ ಎಷ್ಟೇ ಡಿಸ್ಟೆನ್ಸ್ ಅಲ್ಲಿ ಹೇಳಿದ ಡಿಸ್ಟೆನ್ಸ್ ನಥಿಂಗ್ ಬಟ್ ಸೆಪರೇಟ್ ಬೈ ಡಿಸ್ಟೆನ್ಸ್ 6 ಮಿಲಿಮೀಟರ್ ಎರಡನೇ ಏನ್ ಮಾಡಿದ್ರೆ 6 ಮಿಲಿಮೀಟರ್ ದೂರದಲ್ಲಿ ಅಲ್ಲಿ ಇಟ್ಟಿದ್ದಾರೆ ಅಂತ ಆಯ್ತು ಏನ್ ಮಾಡ್ಬೇಕು ನೆಟ್ ಇಲೆಕ್ಟ್ರಿಕ್ ಫೀಲ್ಡ್ ಇದರಲ್ಲಿ ಫೈಂಡ್ ಔಟ್ ಮಾಡ್ಬೇಕು ಇದನ್ನ ನಾನು ಎ ಬರ್ಕೊಳ್ತೀನಿ ಬಿ ಬರ್ಕೊಳ್ತೀನಿ ದಿಸ್ ವಿಲ್ ಬಿ ಸಿ ಅಂದ್ರೆ the net electric field ಅಂದ್ರೆ FC is equal to it is FA plus FB ಅಲ್ವಾ FA is equal FC is equal to FA plus FB and what is FA FA ಅಂತ ಹೇಳಿದ್ರೆ it is force that is K into 2 into 6 ನೋಡಿ it is 2 into 6 divided by distance ಏನಾಗಿದೆ it is half ಮಾಡಿದ್ರೆ it will be like 3 millimeter and 3 millimeter that is nothing but 3 millimeter ಅಂತ 10 to the power of -3 ಸ್ಕ್ವೇರ್ ಮಾಡ್ಬೇಕು ಓಕೆ ಪ್ಲಸ್ ಆಯ್ತು ಓಕೆ ಇಲ್ಲಿ ಪ್ಲಸ್ ಆಯ್ತು ಬಟ್ ಡ್ಯೂ ಟು ದಿಸ್ ಚಾರ್ಜ್ ಅನ್ನೋದು ಇಲ್ಲಿ ನನಗೆ ಮೈನಸ್ ಚಾರ್ಜ್ ಇರೋದ್ರಿಂದ ಏನಾಗುತ್ತೆ ನನಗೆ ಇಲ್ಲಿ ಬರಿಬೇಕಾದ್ರೆ ಐ ವಿಲ್ ಗೆಟ್ ಹಿಯರ್ ಆಸ್ ನೆಗೆಟಿವ್ ಸೈನ್ ಬರುತ್ತೆ -k ಇಂಟು 2 into 6 ಸಾರಿ ಇಟ್ ಇಸ್ ನಾಟ್ 6 ಇದು 2 into 3 2 into 3 divided by it will be 3 into 10 to the power of -3 square as ಎರಡು ಈಕ್ವಲ್ ಆಗಿರೋದ್ರಿಂದ FC is equal to it will be 0 ಇದು ನಾವು ಸ್ಪೆಷಲ್ ಕೇಸ್ ಆಫ್ ಡೈಪೋಲ್ ಅಲ್ಲಿ ಮಾಡಿದೀವಿ at the midpoint it is equal to 0 FC is equal to ನನಗೆ 0 force at the midpoint of the two charges is equal to when equal charges ಗಳಿದ್ರೆ FC is equal to ನನಗೆ 0 ಬರುತ್ತೆ therefore the answer is answer D ಅದಕ್ಕೆ it is 0 okay next we will move to next problem so this is very interesting problem question number 39 an electron okay an electron of mass m charge E falls through a distance h meter in a ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇ ನೋಡಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿ ಒಂದು ಇಲೆಕ್ಟ್ರಾನ್ ಇದೆ ಇದೊಂದು ಇಲೆಕ್ಟ್ರಾನ್ ಇದೆ ಇಟ್ ಇಸ್ ಫಾಲಿಂಗ್ ಡೌನ್ ಬೀಳ್ತಾ ಇದೆ ಕೆಳಗಡೆ ಇಲ್ಲೇನಿದೆ ಅಂತ ಹೇಳಿದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಇದೆ ಈ ಎಲೆಕ್ಟ್ರಿಕ್ ಫೀಲ್ಡ್ ರೀಜನ್ ಒಳಗೆ ಅದು ಬೀಳ್ತಾ ಇದೆ ದಿಸ್ ನಥಿಂಗ್ ಬಟ್ ಇಲೆಕ್ಟ್ರಾನ್ ಓಕೆ ದೆನ್ ಟೈಮ್ ಆಫ್ ಫಾಲ್ ಎಷ್ಟು ಟೈಮ್ ಅಲ್ಲಿ ಅದು ಬೀಳ್ತಾ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು ಓಕೆ ಇದನ್ನು ನಾನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಐ ನೀಡ್ ಟು ಕನ್ಸಿಡರ್ ದಿ ಇಕ್ವೇಶನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಇ ಇಸ್ ಈಕ್ವಲ್ ಟು ನೋಡಿ ಇ ಇಸ್ ಈಕ್ವಲ್ ಟು ಎಫ್ ಡಿವೈಡ್ ಬೈ ಕ್ಯೂ ಅಂತ ನನಗೆ ಗೊತ್ತಿದೆ so I can solve it as F is equal to it is E into Q ಅಂತ ನಾನು ಅದನ್ನ ನಾನು ಬರ್ಕೊಳ್ತೀನಿ
So clearly the charge particle electron ಕೆಳಗಡೆ ಬರ್ತಿದೆ ಅಂದ್ರೆ it will have the acceleration ಇರುತ್ತಾ ಆ acceleration ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನ್ ಮಾಡಬೇಕು m into a f is equal to m into a into e into q ಅಂತ ಆಯ್ತು. This implies acceleration e is equal to e into q divided by it will be m ಅಂತ ಆಯ್ತು. ಬಟ್ q ಅನ್ನೋದು ಇಲೆಕ್ಟ್ರಾನ್ ಆಗಿರೋದು ಏನ್ ಬರಬೇಕು e into small e divided by m ಅಂತ ಆಯ್ತು. ಇದು ನನಗೆ acceleration. ಬಟ್ ಅದೇನಾಗ್ತಿದೆ ಅಂತ ಹೇಳಿದ್ರೆ ಇಲೆಕ್ಟ್ರಾನ್ ಬೀಳ್ತಾ ಇರೋದ್ರಿಂದ ದಿ ಇನಿಷಿಯಲ್ ವೆಲಾಸಿಟಿ ಇಟ್ ವಿಲ್ ಬಿ 0. ಓಕೆ, ಇಟ್ ಇಸ್ ಫಾಲಿಂಗ್ ಡೌನ್ ಅಂತ ಹೇಳಿದ್ರೆ u ಇಸ್ ಈಕ್ವಲ್ ಟು 0 ಆಯ್ತು. ಈಗ ಏನ್ ಮಾಡ್ಬೇಕು ನೀವು, ನಿಮ್ಗಳಿಗೆ ಕೇಳಿರೋದು ಟೈಮ್ ಅನ್ನ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಿದ್ದಾರೆ. ಅದಕ್ಕೆ ನೀವೇನ್ ಮಾಡಿ ಫಸ್ಟ್ ಇಯರ್ ಅಲ್ಲಿ ಯೂಸ್ ಮಾಡಿರ್ತೀರಲ್ವಾ, ಯೂಸ್ ಮಾಡ್ತೀವಿ ಕೈನೆಮೆಟಿಕ್ ಇಕ್ವೇಶನ್ v ಇಸ್ ಈಕ್ವಲ್ ಟು u ಪ್ಲಸ್ at, v ಸ್ಕ್ವೇರ್ ಇಸ್ ಈಕ್ವಲ್ ಟು u ಸ್ಕ್ವೇರ್ ಪ್ಲಸ್ ಇಟ್ ಇಸ್ 2ax ಆರ್ ಎಸ್ ಅಂತ ಯೂಸ್ ಮಾಡ್ತೀರಾ. ಆಮೇಲೆ x ಇಸ್ ಈಕ್ವಲ್ ಟು ut ಪ್ಲಸ್ ಹಾಫ್ at ಸ್ಕ್ವೇರ್ ಇಕ್ವೇಶನ್ ಯೂಸ್ ಮಾಡಿರ್ತೀರಾ. ಈಗ ಏನ್ ಮಾಡ್ಬೇಕು, ಸರ್ಟನ್ ಹೈಟ್ ಅಲ್ಲಿ ಹೇಳ್ತಿದ್ದಾರೆ h ಅಂತ ಹೇಳ್ತಿದ್ದಾರೆ ಅಂದ್ರೆ h ಇರೋ ಇಕ್ವೇಶನ್ ತಗೋಬೇಕು. h ಇರೋ ಇಕ್ವೇಶನ್ ಅಂತ ಹೇಳಿ ಎರಡು ಇಕ್ವೇಶನ್ ಇದೆ, ಇಕ್ವೇಶನ್ ಇದು ಮತ್ತೆ ಇದನ್ನ ತೆಗೆದು ಬಿಡ್ಬೋದು. ಮತ್ತೆ ಟೈಮ್ ಅನ್ನ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ, ಬಟ್ ಈಕ್ವೇಶನ್ ಟೈಮ್ ಬರೋದಿಲ್ಲ, ಇದನ್ನ ಯೂಸ್ ಮಾಡ್ಬೇಕು. ಅವಾಗ ಏನಾಗುತ್ತೆ ನಿಮ್ಗೆ h ಅಂತ ಬರೀತೀನಿ ನೆಕ್ಸ್ಟ್ ಇರೋದು h ಇಸ್ ಈಕ್ವಲ್ ಟು ಇಟ್ ಇಸ್ 0, u ಇಸ್ ಈಕ್ವಲ್ ಟು 0 ಇರೋದ್ರಿಂದ 0 ಪ್ಲಸ್ ಇಟ್ ಇಸ್ ಹಾಫ್ ಇಂಟು a ಅಂತ ಹೇಳಿದ್ರೆ ವ್ಯಾಲ್ಯೂ ಮಾಡ್ಕೊಂಡಿದೀವ e ಇಂಟು ಸ್ಮಾಲ್ ಇ ಡಿವೈಡ್ ಬೈ ಇಟ್ ವಿಲ್ ಬಿ m ಆಯ್ತು ಇಂಟು ಟಿ ಸ್ಕ್ವೇರ್ ಅಂತ ಆಯ್ತು. ಇದನ್ನ ಏನ್ ಮಾಡ್ಬೇಕು ನೀವು ಮಲ್ಟಿಪ್ಲೈ ಮಾಡ್ಬೇಕು. ದಿಸ್ ಇಂಪ್ಲೈಸ್ ಸರ್ ಮಲ್ಟಿಪ್ಲೈ ಮಾಡಿದ್ರೆ ಏನಂತ h ಇಂಟು ದಟ್ ಇಸ್ 2m ಇಂಟು h ಓಕೆ ಡಿವೈಡ್ ಬೈ ಕ್ಯಾಪಿಟಲ್ ಇ ಇಂಟು ಸ್ಮಾಲ್ ಇ ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಅಂತ ಆಯ್ತು. ದಿಸ್ ಇಂಪ್ಲೈಸ್ ಟಿ ಇಸ್ ಈಕ್ವಲ್ ಟು ರೂಟ್ ಆಫ್ 2mh ಡಿವೈಡ್ ಬೈ ಇ ಇಂಟು ಇ ಅಂತ ಆಯ್ತು. ಸೊ ಯಾವ ಇಕ್ವೇಶನ್ ಒಳಗಿದೆ ಅಂತ ನೀವು ಅದನ್ನ ಚೆಕ್ ಮಾಡ್ಬೇಕು. ದಟ್ಸ್ ನಥಿಂಗ್ ಬಟ್ 2hm ಡಿವೈಡೆಡ್ ಬೈ ದಿಸ್ ನಥಿಂಗ್ ಬಟ್ ಆಪ್ಷನ್ ಎ ಅಲ್ಲಿ ಇದೆನಾ. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಇವೆರಡನ್ನ ತೆಗ್ದು ಬಿಡ್ಬೋದು, ಯಾಕಂದ್ರೆ ರೂಟೇ ಬಂದಿಲ್ಲ. ಇವೆರಡರೊಳಗೆ ಯಾವ್ದು ಅಂತ ನೋಡಿದಾಗ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಟಿ ಇಸ್ ಈಕ್ವಲ್ ರೂಟ್ ಆಫ್ 2hm ಡಿವೈಡ್ ಬೈ ಇ ಇಂಟು ಸ್ಮಾಲ್ ಇ ಅಂತ. Okay, we will move to next problem. See this problem, question number 41 problem. Okay, question number 41 ಇದೆ. ಇಲ್ಲಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ two small charge spheres A and B have the charges 10 microcoulomb and 40 microcoulomb. Okay, they are separate respectively and are held at a separation of 90 centimeter. ಅಂದ್ರೆ ಎರಡು ಚಾರ್ಜಸ್ ಅನ್ನ, ಈ ಚಾರ್ಜಸ್ ಎಷ್ಟಿದೆ 10 ಮೈಕ್ರೋಕೂಲಮ್ ಇದೆ, ಇನ್ನೊಂದು ಚಾರ್ಜ್ ಎಷ್ಟಿದೆ ಅಂತ ಹೇಳಿ 40 ಮೈಕ್ರೋಕೂಲಮ್ ಇದೆ. ಸೆಪರೇಷನ್ ಡಿಸ್ಟೆನ್ಸ್ ಅಂದ್ರೆ 90 ಸೆಂಟಿಮೀಟರ್ ಸೆಪರೇಷನ್ ಡಿಸ್ಟೆನ್ಸ್ ಇದೆ. ಹೇಗಿದೆ, at what distance from A the electric field intensity will be 0. ಓಕೆ, ನಾನೇನ್ ಮಾಡ್ತೀನಿ, ಇಲ್ಲೊಂದೊಂದು ಪಾಯಿಂಟ್ ಪಿ ಅಂತ ತಗೊಳ್ತೀನಿ, ಅದು ಎಕ್ಸ್ ದೂರದಲ್ಲಿದೆ. ಈ ಪಾಯಿಂಟ್ ಒಳಗೆ ಇಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ನನಗೆ 0 ಇದೆ ಅಂತ ನಾನು ಫೈಂಡ್ ಔಟ್ ಮಾಡ್ತೀನಿ. ಇದಕ್ಕೆ ಏನ್ ಮಾಡ್ಬೇಕು, ನೀವು ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಇದು ಗೊತ್ತಿದೆ ನಿಮ್ಗೆ. ಸೊ ಯು ನೋ ದಟ್ ಇ ಸಿ, ಇದನ್ನ ಎ ಬರ್ಕೊಳ್ತೀನಿ, ಬಿ ಬರ್ಕೊಳ್ತೀನಿ, ಇದನ್ನ ಪಾಯಿಂಟ್ ಸಿ ಅಂತ ಬರ್ಕೊಳ್ತೀನಿ. ಅವಾಗ ನಾನು ಇ ಸಿ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಇ ಸಿ ಇಸ್ ಈಕ್ವಲ್ ಟು ಇಟ್ ಇಸ್ ಇ ಎ ಪ್ಲಸ್ ಇ ಬಿ ಅಂತ ಆಯ್ತು. ಓಕೆ, ಇ ಎ ಪ್ಲಸ್ ಇ ಬಿ ಅಂತ ಆಯ್ತು. ಇಲೆಕ್ಟ್ರಿಕ್ ಫೀಲ್ಡ್ ಮೇಲೆ ಇದು ಪ್ರಾಬ್ಲಮ್. ಈಗ ಅವ್ರೇನ್ ಹೇಳಿದಾರೆ, ಗಿವನ್ ಇದು ನನಗೆ 0 ಅಂತ ಹೇಳಿದ್ದಾರೆ. 0 ಇಸ್ ಈಕ್ವಲ್ ಟು ಇ ಎ ಪ್ಲಸ್ ಇ ಬಿ ಅಂತ ಆಯ್ತು. ನಾನೇನ್ ಮಾಡಿದ್ದೀನಿ, ಸಾಲ್ವ್ ಮಾಡಿ ಬರೆದಾಗ ಇ ಎ ಇಸ್ ಈಕ್ವಲ್ ಟು ಇಟ್ ವಿಲ್ ಬಿ ಲೈಕ್ ಮೈನಸ್ ಇ ಬಿ ಅಂತ ಬರುತ್ತೆ. ಬಟ್ ವಾಟ್ ಇಸ್ ದಿ ಎಕ್ಸ್ಪ್ರೆಷನ್ ಫಾರ್ ಇದು ಏನ್ ಹೇಳ್ತೀವಿ ಪೊಟೆನ್ಶಿಯಲ್ ಇಕ್ವೇಶನ್ ಅಂತ ಹೇಳಿದ್ರೆ ಇಟ್ ಇಸ್ electric field it is 1 divided by 4 pi epsilon naught. It is q divided by dot q1 divided by ಡಿಸ್ಟೆನ್ಸ್ ಏನಾಗಬೇಕು, ಇದು ನನಗೆ ಎಕ್ಸ್ ಆಗ್ಬೇಕು. ಡಿಸ್ಟೆನ್ಸ್ ಈಕ್ವಲ್ ಟು ಎಕ್ಸ್ ಆಯ್ತು, ಇಸ್ ಈಕ್ವಲ್ ಟು ಈ ಡಿಸ್ಟೆನ್ಸ್ ಎಕ್ಸ್ ಆಯ್ತು ಅಂದ್ರೆ ಇದೇನಾಗುತ್ತೆ, ಇಟ್ ಇಸ್ 90 ಮೈನಸ್ ಎಕ್ಸ್ ಆಗುತ್ತಾ. ಓಕೆ, 100 ಅಲ್ಲಿ 10 ಸೆಂಟಿಮೀಟರ್ ತೆಗೆದು ಬಂದ್ರೆ 90 ಉಳಿತು. 90 ಒಳಗೆ ಎಕ್ಸ್ ಸೆಂಟಿಮೀಟರ್ ತೆಗೆದು ಬಂದ್ರೆ 90 ಮೈನಸ್ ಎಕ್ಸ್ ಉಳಿತು. ಈ ಕಡೆ ಮೈನಸ್ ಇಟ್ ಇಸ್ 1 divided by 4 pi epsilon naught. It is q2 divided by ಇದು ನನಗೆ ಎಕ್ಸ್ ಸ್ಕ್ವೇರ್ ಆಯ್ತು. ಇಟ್ ಇಸ್ 90 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಆಯ್ತು. ಇದು ನನಗೆ ಗೆಟ್ ಕ್ಯಾನ್ಸಲ್ ಆಯ್ತು. ನನಗೆ ಇನ್ನೇನು ಉಳಿತು ಅಂತ ಹೇಳಿದ್ರೆ q1 ಅಂತ ಹೇಳಿದ್ರೆ ಇಟ್ ಇಸ್ 10 into 10 to the power of minus 6 divided by it will be x square is equal to ಇಲ್ಲಿ ಮೈನಸ್ ಇದೆ, q2 ಅಂತ ಹೇಳಿ it is 40 into 10 to the power of minus 6 divided by it will be 90 minus x whole square ಅಂತ ಆಯ್ತು. ಸೊ ಈಗ ನಾನು ಏನ್ ಮಾಡ್ತೀನಿ, ಸೊ ಹಿಯರ್ ಇಟ್ ವಿಲ್ ಬಿ 10 ones 10 fours ತಗೊಳ್ತೀನಿ ಅಂಡ್ ಇದನ್ನ ಎರಡನ್ನು ಕ್ಯಾನ್ಸಲ್ ಮಾಡಿದ್ರೆ 1 divided by x square is equal to minus 4 divided by it will be 90 minus x whole square ಅಂತ ಆಯ್ತು. ಇದನ್ನ ಹೇಗೆ ನಾನು ಸಾಲ್ವ್ ಮಾಡಿದ್ರೆ 90 ಮೈನಸ್ ಎಕ್ಸ್, ಓಕೆ 90 ಮೈನಸ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಟ್ ಇಸ್ 4. ಓಕೆ, ಮೈನಸ್ 4 ಅದನ್ನು ನೀವು ಬಿಟ್ರೆ ಇಟ್ ಇಸ್ 4
ಡಿವೈಡ್ ಬೈ 1 ಅಂತ ಆಯ್ತು. ಸ್ಕ್ವೇರ್ ರೂಟ್ ಆಗಿ ನೀವು ಅದನ್ನ ಕನ್ವರ್ಟ್ ಮಾಡಿದ್ರೆ 90 minus x divided by x is equal to it will be like 2 divided by 1 ಅಂತ ಆಯ್ತು. ಸೊ ಇದು ಇನ್ನೂ ಸಾಲ್ವ್ ಮಾಡಿದ್ರೆ it will be like 90 minus x is equal to okay 90 minus x is equal to it is 2x ಆಯ್ತು. it is equal to 2x ಆಯ್ತು. that is 90 is equal to 3x. this implies x is equal to 90 divided by 3 is equal to ಎಷ್ಟು ಏನು ಬರಬೇಕು? it is nothing but 30 centimeter ಬರಬೇಕು. ಅಂದ್ರೆ x ಇಂದ ಎಷ್ಟು ದೂರದಲ್ಲಿದೆ ಅಂತಂದ್ರೆ 30 centimeter ಇದೆ. that is the correct answer for this problem. ಈ ಪ್ರಾಬ್ಲಮ್ ಗೆ that is the correct answer ಆಗಿ ನಾವು ಅದನ್ನ ಫೈಂಡ್ ಔಟ್ ಮಾಡಬಹುದು. okay, understood this problem? okay, next we can move to the next problem, question number 46. okay, question number 46. it is a very easy problem. Two equal and opposite charges of the masses m1 and m2 are accelerated in an uniform electric field through the same distance. The same distance exact mass. What is the ratio of their acceleration? Acceleration in the ratio na form ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಏನ್ ಮಾಡಬೇಕು? ನಮ್ಗೆ ಅಲ್ಲಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಹೇಳಿದ್ರೆ ಯು ನೀಡ್ ಟು ರಿಮೆಂಬರ್ ದಿಸ್ ಇಕ್ವೇಶನ್. ಓಕೆ, ದಿ ಫೋರ್ಸ್ ಈಸ್ ಸೇಮ್. ಓಕೆ, ಫೋರ್ಸ್ ಇಸ್ ಸೇಮ್ ಇನ್ ಮ್ಯಾಗ್ನಿಟ್ಯೂಡ್. ನೋಡಿ, ಮ್ಯಾಗ್ನಿಟ್ಯೂಡ್ ಅದಕ್ಕೆ ಸೇಮ್ ಇರುತ್ತೆ ಮ್ಯಾಗ್ನಿಟ್ಯೂಡ್. ಓಕೆ, ನೆಗೆಟಿವ್ ಚಾರ್ಜ್ ಇದ್ರೆ ಬೇರೆ ಇರುತ್ತೆ ಫಾರ್ ಬೋತ್. ಅಂದ್ರೆ ಏನ್ ಬರೀಬೇಕು ನೀವು? F1 is equal to F2 ಅಂತ ಬರೀಬೇಕು. F1 ಅನ್ನು ಈಗ ಬರೀಬೋದಾ? M1 into A1 is equal to M2 into A2 ಆಯ್ತು. ಓಕೆ, M1 into A2 ನಿಮ್ದಲ್ಲಿ ಕೇಳಿದರೆ M1 divided by M2 ವ್ಯಾಲ್ಯೂ ಕೊಟ್ಟಿದ್ದಾರೆ, A1 divided by A2 ಫೈಂಡ್ ಔಟ್ ಮಾಡಕ್ ಹೇಳ್ತಾರೆ. ದಟ್ ಈಸ್ ನಥಿಂಗ್ ಬಟ್ A1 divided by A2 is equal to it is M2 divided by M1 ಅಂತ ಆಯ್ತು. ಈ M2 divided by M1 ಈಗ ಬರ್ಕೋಬೋದಾ? ನಿಮ್ಗಲ್ಲಿ M1 divided by M2 ವ್ಯಾಲ್ಯೂ ಕೊಟ್ಟಿದ್ದು, that is A1 divided by A2. ನೋಡಿ ಇಲ್ಲಿ ಏನು ಹೇಳಿದ್ದಾರೆ ನಿಮಗೆ? M1 divided by M2 is equal to 0.5 ಅಂತ ಬರುತ್ತೆ. ಆ 0.5 ಅನ್ನ ನಾನು so I can write it this 0.5 na 1 divided by 2 ಅಂತ ಬರೀಬೇಕು. This implies here reciprocal ತಗೋ, M2 divided by M1 is equal to it will be 2 ಆಯ್ತು. so ಏನು ಬರೀಬಹುದು? it is nothing but 2 ಅಂತ. ಸರಿನಾ? M2 divided by M2 is equal to that is 2 divided by 1, that is equal to 2. therefore the answer is answer A. The answer A is the correct answer. A divided by 2 is equal to 2. Okay, we will stop this. So thank you for listening this class.